ಏನ್ ಮಾಲಾ, ಏನ್ ಹಾಗೆ ನೋಡ್ತಿದ್ಯಾ? ನಿನ್ಗೋಸ್ಕರ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಪುಣ್ಯ. ನೀನ್ ಯೋಚನೆ ಮಾಡಿದ್ ಸಾಕು, ಹೋಗ್ ಮಲ್ಕೋ. ಹೌದು, ಹುಟ್ಟಾಗ್ಲಿಂದಾನು ಒಂಟಿಯಾಗಿ ಬೆಳೆದಿದ್ಯಾ ಅಲ್ವಾ? ಯಾವತ್ತಾದ್ರೂ ನನ್ಗೂ ಜೊತೆಯಾಗಿ ಯಾರಾದ್ರೂ ಇರ್ಬೇಕು ಅಂತ ಅನ್ಸಿದ್ಯಾ? ಜೊತೆನಾ? ನನಗೆ ಯಾರು ಜೊತೆ ಇಲ್ಲ ಅಂತ ಯಾರು ಹೇಳಿದ್ದು? ಯಾರಿದ್ದಾರೆ? ನಿನ್ ನಾಗಮ್ಮನಾ? ಹೌದು, ನನ್ ನಾಗಮ್ಮನೇ ನನ್ ಜೊತೆ ಇರೋದು. ನಮ್ಮಮ್ಮ ನಮ್ಮಪ್ಪ ಎಲ್ಲ ನಂಗೆ ನಾಗಮ್ಮನೆ. ಜೀವನ ಅಂದ್ರೆ ಬರೀ ತಾಯಿ ಅಷ್ಟೇ ಅಲ್ಲ, ಎಷ್ಟೋ ಬಂಧಗಳು, ಅದೆಷ್ಟೋ ಅನುಬಂಧಗಳು, ಮಾನವ ಸಂಬಂಧಗಳು ಇರತ್ತೆ. ನಾನ್ ಹೇಳಿದ್ದು ಅದ್ರ ಬಗ್ಗೆ. ಅವಶ್ಯಕತೆ ಇಲ್ಲ, ಬೇಕು ಅನ್ನೋ ಆಸೆನೂ ಇಲ್ಲ. ಯಾಕೆ ಅಂದ್ರೆ ನಾನು ಅನಾಥೆ ಆಗೋದಕ್ಕೆ, ಒಬ್ಬಂಟಿಯಾಗಿ ಬೆಳೆಯೋದಕ್ಕೆ ಕಾರಣ ಸ್ವಲ್ಪ ಜನ ದುಷ್ಟರು, ನೀಚರು. ಯಾವತ್ತಿಗೆ ಆದ್ರೂ ನಾನು ಅವ್ರ ಅಂತ್ಯ ನೋಡ್ಬೇಕು. ಅವ್ರಿಗೆಲ್ರೂ ನನ್ನ ಕೈಯಲ್ಲಿ ಅಥವಾ ನನ್ನ ನಾಗಮ್ಮನ ಕೈಯಲ್ಲಾದ್ರೂ ಸಾಯ್ಬೇಕು. ಅದು ನನ್ನ ಹಾಗೆ. ಅದು ತೀರೋವರೆಗೂ ಯಾವ ರೀತಿ ಬಂಧಗಳು ಅನುಬಂಧಗಳು ನನಗೆ ಬೇಕಾಗೇ ಇಲ್ಲ. ಈ ದ್ವೇಷ ಪ್ರತೀಕಾರನ್ ಬಿಟ್ಟು ನಿನ್ ಮನ್ಸನ್ ಬದಲಾಯಿಸೋದಿಕ್ಕೆ, ನಿನ್ ಜೀವನದಲ್ಲಿ ಹೊಸತನ ಶುರು ಮಾಡೋದಿಕ್ಕೆ ಒಂದ್ ಜೀವ ನಿನ್ನನ್ನೇ ಹುಡ್ಕೊಂಡ್ ಬರತ್ತೆ. ಆ ದಿನ ನೀನ್ ಅದ್ರ ಜೊತೆನೇ ಇರು ಪುಣ್ಯ. ಹಾಯ್ ಬಂಗಾರ. ಏ, ಯಾರು ಯಾರು ನಿನ್ ಬಂಗಾರ? ನಿನ್ ಬಂಗಾರ ಯಾರು ಇಲ್ಲ ಇಲ್ಲಿ, ಹೋಗು. ಹಲೋ ಮೇಡಮ್, ನಿಮಗಷ್ಟೆಲ್ಲ ಸೀನ್ ಇಲ್ಲ. ನಾನ್ ಬಂಗಾರ ಅಂದಿದ್ದು ನೀನೀಗಲ್ಲ, ಮತ್ತೆ ನನ್ ಮುದ್ದು ಪುಟಾಣಿ ಬಂಗಾರ ಮಾಲನಿಗೆ. ಏನಮ್ಮ ಬಂಗಾರ, ಇನ್ನು ಮಲ್ಕೊಂಡಿಲ್ವಾ? ನನ್ಗೆ ಇಷ್ಟು ಬೇಗ ನಿದ್ದೆ ಮಾಡುವಂತ ಅಭ್ಯಾಸ ಇಲ್ಲ. ಸರಿ, ನಿನಗಿಷ್ಟ ಅಂತ ಸ್ವೀಟ್ಸ್ ಮಾಡಿದ್ದೀನಿ, ಇದನ್ನ ತಿಂದು ಹೇಗಿದೆ ಅಂತ ಹೇಳು. ನನ್ಗೆ ಹಾಲು ಮೊಟ್ಟೆನ್ ಬಿಟ್ರೆ ಬೇರೆದ್ರ ಬಗ್ಗೆ ಅಷ್ಟೇನ್ ಗೊತ್ತಿಲ್ಲ. ಪುಣ್ಯ ಕೊಡು, ಸರಿಯಾಗಿ ಹೇಳ್ತಾಳೆ. ನೀನ್ ಹೇಳಿದಕ್ಕೆ ನಾನು ಪುಣ್ಯಂಗ್ ತಿನ್ನಿಸ್ತೀನಿ. ಅಯ್ಯಯ್ಯೋ ಬೇಡ ಪುಣ್ಯ, ನಾನೇನು ತಿನ್ನು. ತಿನ್ನಲ್ಲ. ಬೇಡ ಅಂದೆ ತಾನೆ. ಬೇಡ ಅಂದ್ಮೇಲೆ ಬಲವಂತ ಯಾಕೆ ಮಾಡ್ತಿದ್ಯಾ? ಪ್ಲೀಸ್. ಬೇಡ, ನಾನ್ ತಿನ್ನಲ್ಲ. ಸಾರಿ ಮಾಲಾ, ಪುಣ್ಯಂಗೆ ಟೇಸ್ಟ್ ನೋಡಕ್ ಬರಲ್ಲ ಅನ್ಸುತ್ತೆ. ಏನು? ಯಾರು ಹೇಳಿದ್ರು ನನಗೆ ಟೇಸ್ಟ್ ನೋಡಕ್ ಬರಲ್ವಾ? ಹೇ ಹೋಗೆ, ನನಗಂತೂ ನಂಬಿಕೆ ಇಲ್ಲ. ಎಲ್ಲಿ ಸ್ವಲ್ಪ ತಿನ್ಸು. ಪಕ್ಕ ಪಕ್ಕ. ಸರಿ, ಮೊದಲು ನೀನ್ ನನಗೆ ತಿನ್ಸು. ಯಾಕೆ? ಅದು ನೀನ್ ಕರೆಕ್ಟಾಗೆ ಹೇಳ್ತಾ ಇದೀಯ ಅಂತ ತಿಳ್ಕೊಳ್ಳೋಕೆ ನಾನು ಕೂಡ ತಿನ್ಬೇಕಲ್ವಾ, ಅದಕ್ಕೆ. ಸರಿ. ಹೌದು, ನಿನಗ್ ಸ್ವೀಟ್ ಮಾಡಕ್ ಬರಲ್ವಲ್ಲ, ಇದನ್ ಹೆಂಗ್ ಮಾಡ್ದೆ? ಅಯ್ಯೋ, ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಅಂದ್ರೆ ಅದು ಅಂದ್ರೆ ನನ್ನ ಹತ್ರ ಈ ಸ್ವೀಟ್ ತಿನ್ನಿಸ್ಕೋಬೇಕು ಅಂತ ಹೀಗೆ ಸುಳ್ಳು ಹೇಳ್ದೆ ಅಲ್ವಾ? ಅಯ್ಯೋ, ಸರಿ ಸರಿ, ನಿಜಾನೇ ಹೇಳ್ತೀನಿ. ನಾನು ಹುತ್ತಕ್ಕೆ ಹಾಲೇರಿಯಕ್ಕೆ ಹೋದಾಗ ನಾಗಮ್ಮ ನನಗೆ ದರ್ಶನ ಕೊಟ್ರು. ಆವಾಗ ನಾನು, ಅಮ್ಮ, ನಾನು ಹೆಂಡತಿಯಾಗಿ ಪುಣ್ಯನೇ ಸಿಗಬೇಕು, ನಮ್ಮ ಮನೆ ಸೊಸೆ ಪುಣ್ಯನೇ ಆಗಬೇಕು, ನಾನು ಅವಳನ್ನ ಜೀವನ ಪೂರ್ತಿ ಕಾಪಾಡ್ಕೋಬೇಕು ಅಂತ ನಾನು ಬೇಡ್ಕೊಂಡಾಗ ಆ ತಾಯಿ ನನಗೆ ಆಶೀರ್ವಾದ ಮಾಡಿದ್ರು.
ಏನು? ನಾಗಮ್ಮ ನಿನ್ನ ನಿನ್ನ ಆಶೀರ್ವಾದ ಮಾಡಿದ್ಲಾ? ಇದನ್ನ ನಾನ್ ನಂಬೇಕಾ? ಬೇರೆ ಯಾರ ಹತ್ರಾರು ಈ ಕತೆ ಹೇಳು, ನನ್ನ ಹತ್ರ ಬೇಡ. ಸರಿ, ನಿನಗೆ ನಂಬಿಕೆ ಇಲ್ಲ ಅಲ್ವಾ? ಪಕ್ಕದಲ್ಲೇ ಮಾಲಾ ಇದ್ಲು. ಮಾಲಾ, ಹೇಳು ಮಾಲಾ. ಹೌದು ಪುಣ್ಯ, ಇವನ್ ಹೇಳಿದ್ ನಿಜಾನೇ. ಆ ನಾಗಮ್ಮನ ಆಶೀರ್ವಾದ ಇವನಿಗೆ ಸಿಕ್ಕಿದೆ. ಅಲ್ಲಿ ನಾಗಮ್ಮ ತಾಯಿಗಿಟ್ಟಿರೋ ಪ್ರಸಾದನೇ ಈ ಸ್ವೀಟ್ಸ್. ಹೌದಾ? ಹಾಗಾದ್ರೆ ನಾನು ತಿಂತೀನಿ. ಪೂರ್ತಿ ತಿಂದ್ಬಿಟ್ಟಿಯಾ? ಸರಿ, ಇವಾಗ ಇದನ್ನು ತಿನ್ನು. ಇದೇನು? ಇದೇ ನಾಗಮ್ಮನಿಗಿಟ್ಟಿರೋ ಪ್ರಸಾದ. ಮತ್ತೆ ಇವಾಗ ನಾನ್ ತಿಂದಿದ್ದು? ಅದು ಅದು ನಿಂಗೋಸ್ಕರ ನಾನ್ ತಂದಿರೋ ಸ್ವೀಟು. ನಾನ್ ತಂದಿದ್ದು ಅಂತ ಹೇಳಿದ್ರೆ ನೀನ್ ತಿನ್ನಲ್ಲ ಅಂತ ನಿಂಗೊಂದು ಚಿಕ್ಕ ಸುಳ್ಳು ಹೇಳಿದೆ. ನಿನ್ನ ಏ ಪುಣ್ಯ, ಏ ಪ್ರಸಾದ ಪ್ರಸಾದ ಪ್ರಸಾದ, ತಿನ್ನು ತಿನ್ನು ತಿನ್ನು. ಅಬ್ಬಾ ದೇವ್ರೆ, ಸ್ವೀಟ್ ತಿನ್ನಿಸ್ಬೇಕು ಅನ್ಕೊಂಡಿದ್ದೆ, ತಿನ್ನಿಸ್ಬಿಟ್ಟೆ. ಇವಾಗ ನಾನು ಹಾಯಾಗಿ ಮಲ್ಕೋತೀನಿ. ಬಾಯ್ ಬಾಯ್, ಗುಡ್ ನೈಟ್. ನೀನ್ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಂದ್ರೆ ಈ ತರ ಪ್ರೀತಿ ಮಾಡೋ ವ್ಯಕ್ತಿ ನಿನ್ ಜೊತೆ ಇರ್ಬೇಕು. ಅವಳೇ ಮಾಡಿದ್ದು, ಎಲ್ಲ ಅವಳೇ ಮಾಡಿದ್ದು. ಆ ನಾಗಮ್ಮ ಮಾಡಿದ್ದು ಮನೆ ಸುತ್ತ ಕುಂಕುಮ ಜಲದಿಂದ ಪ್ರೋಕ್ಷಣೆ ಮಾಡಿ ನಾನು ಮನೆ ಒಳಗೆ ಹೋಗದೆ ಇರೋ ತರ ತಡಿದ್ಲು. ವರ್ಣಿಕಾ ಒಳಗೆ ಪ್ರವೇಶ ಮಾಡದೆ ಇರೋ ತರ ಮಾಡಿದ್ಲು. ಬಿಡಲ್ಲ, ಆ ನಾಗಮ್ಮ ಪುಣ್ಯಗೆ ಒಂದು ಅಂತ್ಯ ತೋರಿಸ್ಬೇಕು. ಕ್ಷುದ್ರ ಮಾಂತ್ರಿಕನ ಶಕ್ತಿ ಏನಂತ ಅವರಿಬ್ಬರಿಗೂ ಒಂದ್ಸಲ ತೋರಿಸ್ಬೇಕು ಭೂತಕ್ಕೆ. ಆ ಕುಂಕುಮ ರಕ್ಷೆ ಇರೋವರೆಗೂ ಆ ಬಂಗ್ಲೆಯೊಳಗೆ ಪ್ರವೇಶ ಮಾಡಕ್ಕಾಗಲ್ಲ. ನಿನಗೆ ಹೇಗೆ ಹೇಳೋದು? ದಶವಿದ್ಯೆಗಳಲ್ಲಿ ಪರಿಣಿತ ನಾನು. ನನಗ್ ಗೊತ್ತಿಲ್ದಿರೋಂಥ ತಂತ್ರನ, ನನಗ್ ಗೊತ್ತಿಲ್ದಿರೋಂಥ ಮಂತ್ರನ. ಆ ಕುಂಕುಮ ಜಲ ದಾಟೋ ಅಂತ ಶಕ್ತಿ ನನ್ನ ಹತ್ರನೇ ಇದೆ. ಏನದು? ರೇಣುಕಮ್ಮ ತಾಯಿ. ರೇಣುಕಮ್ಮ ತಾಯಿನ? ಆ ರೇಣುಕಮ್ಮ ತಾಯಿ ಅನುಗ್ರಹ ಇದ್ರೆ ಆ ಕುಂಕುಮ ಬಂಧನವನ್ನ ದಾಟ್ಬೋದು ಭೂತಕ್ಕೆ. ಆ ರೇಣುಕಮ್ಮ ತಾಯಿ ನಮ್ಮಂತ ಕ್ಷುದ್ರ ಮಾಂತ್ರಿಕರನ್ನ ಹೇಗೆ ಆಶೀರ್ವಾದ ಮಾಡ್ತಾಳೆ? ಮಂತ್ರವಾದಿ ಆಗ್ಲಿ, ತಂತ್ರವಾದಿ ಆಗ್ಲಿ, ಸಾಮಾನ್ಯ ಭಕ್ತನೇ ಆಗ್ಲಿ, ಅವಳನ್ನ ಪೂಜೆ ಮಾಡೋರೆಲ್ಲ ದೇವತರಿಗೆ ಸಮಾನ. ಭಕ್ತಿಗೆ ಮಿಗಿಲಾದದ್ದು ಯಾವುದೂ ಇಲ್ಲ. ಹೋಗು, ನಿನ್ ಭಕ್ತಿಯಿಂದ ಆ ರೇಣುಕಮ್ಮ ತಾಯಿನ ಮೆಚ್ಚಿಸಿ ಅವರ ಅನುಗ್ರಹನ ಪಡ್ಕೊಂಬ. ಆಮೇಲೆ ಕತೆನ ನಾನು ಮುಂದುವರಿಸ್ತೀನಿ. ನಾನು ಈಗ್ಲೇ ಹೋಗಿ ರೇಣುಕಮ್ಮ ತಾಯಿ ಆಶೀರ್ವಾದ ತಗೊಂಡ್ ಬರ್ತೇನೆ. ಇಲ್ದೆ ಹೋದ್ರೆ ಆ ತಾಯಿಗೆ ನನ್ನ ಆತ್ಮ ಅರ್ಪಣೆ ಮಾಡ್ಬಿಡ್ತೀನಿ. ನಿಂತ್ಕೋ. ಆ ರೇಣುಕಮ್ಮ ತಾಯಿಗೆ ಮಡಿಕೆಯಲ್ಲಿ ಕೆಂಡನ ತನ್ನ ತಲೆ ಮೇಲಿಟ್ಕೊಂಡು ತನ್ನ ಸುತ್ತ ಸುತ್ತೋ ಭಕ್ತರಂದ್ರನೇ ಇಷ್ಟ. ಮಡಿಕೆಯಲ್ಲಿ ಕೆಂಡನ ಹಾಕಿ ಗುಡಿ ಸುತ್ತ ಪ್ರದಕ್ಷಿಣೆ ಹಾಕಿ ತಾಯಿ ಹತ್ರ ರಕ್ಷಣೆ ಬೇಡ್ಕೋ. ತಾಯಿ ಕರುಣಿಸಿದ್ರೆ ನಿನ್ ಕೈಯಲ್ಲಿರೋ ಕೆಂಡ ಅಗ್ನಿ ಪರ್ವತ ತರ ಬೆಳಗುತ್ತೆ. ನೀನ್ ಯಾರಿಗ ಅನುಗ್ರಹಿಸಿದ್ರು ಅದು ಬೇಗ ಈಡೇರುತ್ತೆ. ಆ ತಾಯಿ ನಿನಗೆ ಅನುಗ್ರಹ ಮಾಡಿದಾಳೆ ಅನ್ನೋದಕ್ಕೆ ಅದೇ ದೊಡ್ಡ ಸಾಕ್ಷಿ. ಹೋಗು ಭೂತಕ್ಕೆ, ಹೋಗೋ, ನನಗೆ ಮುಕ್ತಿ ಕೊಡ್ಸೋ. ಹೋಗೋ, ಈ ಕೂಡ್ಲೇ ಹೋಗೋ. ಅಮ್ಮ ರೇಣುಕಮ್ಮ, ಕೆಂಡ ಹಿಡ್ಕೊಂಡು 108 ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ. ನನಗೆ ಆಶೀರ್ವಾದ ಮಾಡು.
ಅಮ್ಮ ರೇಣುಕಮ್ಮ, ನನ್ನ ರಕ್ತದಿಂದ ನಿನ್ನ ಗುಡಿನ ತೊಳೆದಿದ್ದೀನಮ್ಮ. ಬೇಕು ಅಂದ್ರೆ ನನ್ನ ಆತ್ಮನೇ ಬಲಿ ಕೊಡ್ತೀನಿ. ನನ್ನ ಮೇಲೆ ಕರುಣೆ ತೋರ್ಸಮ್ಮ. ನನಗೆ ಕರುಣೆ ತೋರ್ಸಮ್ಮ. ಕರುಣಿಸಿದ್ಯಮ್ಮ, ನನ್ನ ಮೇಲೆ ಅನುಗ್ರಹ ತೋರ್ದ್ಯಾ. ಪಶುಪತಿ ಸಾಧಿಸ್ದೆ. ರೇಣುಕಮ್ಮ ತಾಯಿ ಆಶೀರ್ವಾದ ಪಡೆದೆ. ಸಾಧಿಸ್ದೆ ಪಶುಪತಿ, ಸಾಧಿಸ್ಬಿಟ್ಟೆ. ಪಶುಪತಿ, ರೇಣುಕಮ್ಮ ತಾಯಿ, ಈ ಕುಂಕುಮ ರಕ್ಷೆ ಕರಗಿ ಹೋಗ್ಬೇಕು. ನಾಗಮ್ಮನ ಶಕ್ತಿ ಕ್ಷಣಕಾಲ ನಿಂತು ಹೋಗ್ಬೇಕು. ನಮ್ಮ ಪಶುಪತಿ ಬಂಗ್ಲೆ ಒಳಗೆ ಹೋಗೋ ಹಾಗಾಗ್ಬೇಕು. ನಡೆಸ್ಕೊಡು ತಾಯಿ, ನಡೆಸ್ಕೊಡು. ಸಾಧಿಸ್ದೆ, ಸಾಧಿಸ್ದೆ ಪಶುಪತಿ, ಸಾಧಿಸ್ದೆ. ರೇಣುಕಮ್ಮ ತಾಯಿ ಶಕ್ತಿಯಿಂದ ಕುಂಕುಮ ರಕ್ಷೆ ಬೂದಿ ಆಗೋಯ್ತು. ನಿನ್ನ ಪ್ರವೇಶಕ್ಕೆ ದಾರಿ ಸಿಕ್ಕಿದೆ. ಇನ್ನು ನಾಗನಿಧಿ ನಮ್ಮದೇ, ನಮ್ಮದೇ ಪಶುಪತಿ, ನಮ್ಮದೇ. ಹೋಗು, ಹೋಗಿ ಪರ್ಣಿಕನ್ನ ಆವರಿಸ್ಕೋ. ಹೋಗ್ ಬರ್ತೀನಿ ಭೂತಕ್ಕೆ. ಜೈ ಭವ, ಜೈ ಭವ. ಆ ಪುಣ್ಯನ್ ಪೀಡೆ ತೊಲಗ್ತು ಅನ್ಕೊಂಡ್ರೆ ಮತ್ತೆ ವಾಪಸ್ ಬಂದಿದ್ದಾಳೆ. ಏನ್ ಮಾಡಿದ್ರೆ ಅವಳು ಈ ಮನೆಯಿಂದ ದೂರ ಆಗ್ತಾಳೆ, ಏನ್ ಮಾಡಿದ್ರೆ ನನ್ನ ಭಾವನಿಂದ ದೂರ ಆಗ್ತಾಳೆ ಅಂತ ಅರ್ಥ ಆಗ್ತಿಲ್ಲ. ಅದು ಸಾಲದು ಅಂತ ಮಾವಯ್ಯ ಅಮ್ಮ ಕೂಡ ಅವಳ ಪರವಾಗೇ ಇದ್ದಾರೆ. ಇವಾಗ ಏನ್ ಮಾಡೋದು? ಯಾರ ಜೊತೆ ಸೇರಿ ಅವಳನ್ನ ಹೊರಗಡೆ ಹಾಕೋದು? ನಿನ್ ಜೊತೆಯಾಗಿ ನಾನಿದ್ದೀನಿ ಪರ್ಣಿಕಾ. ಯಾರು ಮಾತಾಡಿದ್ದು? ಯಾರು ನನ್ನ ಜೊತೆ ಇರ್ತೀನಿ ಅಂದಿದ್ದು? ಮಾತಾಡಿ. ಯಾರು? ಈಗ ನನ್ನ ಜೊತೆ ಮಾತಾಡಿದ್ದು ಯಾರು? ಯಾರು?
ಭೈರವ, ಮಾಯಾ ಭೈರವ, ನಿನ್ ದಯೆಯಿಂದ, ನಿನ್ ಕೃಪೆಯಿಂದ ಮತ್ತೆ ಮಾನವ ಶರೀರನ ಸಾಧಿಸ್ಕೊಂಡೆ. ಈ ಶರೀರನ ಇಟ್ಕೊಂಡು ಆ ನಾಗನಿಧಿನ ಸಾಧಿಸ್ತೇನೆ. ಆ ಕುಲಗುರು ನಾಗವ್ರತನ ಯಾಕೆ ಮಾಡಿಸ್ತಾ ಅಂತ ತಿಳ್ಕೋತೀನಿ. ಆ ನಾಗಮ್ಮ ಅಂತ್ಯನ ನೋಡ್ತೀನಿ. ಪರ್ಣಿಕಾ, ಅಮ್ಮ, ಮಲ್ಕೋಮ್ಮ. ಪರ್ಣಿ, ಮಲ್ಕೋ. ಪರ್ಣಿಕಾ, 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 ಪರ್ಣಿ, ಇದೇನು ಇವತ್ತ್ಯಾಕೆ ಇಷ್ಟು ವಿಚಿತ್ರವಾಗಿ ಮಲ್ಕೊಂಡಿದ್ದಾಳೆ? ಪರ್ಣಿಕಾ, ಪರ್ಣಿಕಾ, ಪರ್ಣಿಕಾ. ಏನೇ ಭದ್ರಾ, ನಿದ್ರಾ ಭಂಗ ಮಾಡಬೇಡ. ಹಾ, ನಿನ್ ಧ್ವನಿ ಯಾಕೆ ಆ ಥರ ಇದೆ? ಪರ್ಣಿಕಾ, ನಿನ್ನೆ ಅಣ್ಣ, ಅತ್ಗೆ. ಅಯ್ಯೋ ದೇವ್ರೆ, ನಿನ್ ಧ್ವನಿ ಯಾಕೆ ಗಂಡಸ್ರ ತರ ಬದ್ಲಾಗ್ ಹೋಗಿದೆ? ಅಣ್ಣ, ಅತ್ಗೆ. ಹೌದು, ಈಗ ನಾನು ಪರ್ಣಿಕಾ ಶರೀರದಲ್ಲಿದ್ದೀನಲ್ಲ, ಆ ವಿಷಯನ ಮರ್ತೋಗಿ ಪಶುಪತಿ ತರನೇ ಆಡ್ತಾ ಇದ್ದೀನಿ. ಭದ್ರಾವತಿಗೆ ಅನುಮಾನ ಬರದೇ ಇರೋ ತರ ಹುಷಾರಾಗಿರ್ಬೇಕು. ಅಣ್ಣ, ಅತ್ಗೆ. ಅಮ್ಮ, ಭಯ ಪಡ್ಬೇಡಮ್ಮ. ಸುಮ್ನೆ ನಿನಗೆ ಹೆದರಿಸೋಣ ಅಂತ ಧ್ವನಿ ಬದಲಾಯಿಸಿ ಮಾತಾಡಿದೆ ಅಷ್ಟೇ. ನಿಜವಾಗ್ಲೂ ಅಷ್ಟೇ ತಾನೇ? ನಿಜವಾಗ್ಲೂ ಅಷ್ಟೇ ಅಮ್ಮ. ಸರಿ, ಏನ್ ಕುಡಿತ್ಯಾ? ಕಾಫಿನಾ, ಟೀನಾ? ಹಸಿ ಬಿಸಿ ಕೋಳಿ ರಕ್ತ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೋಳಿ ರಕ್ತನಾ? ಬೆಳಿಗ್ಗೆ ಕಾಫಿನ ಟೀನ ಕುಡಿತ್ಯಾ ಅಂದ್ರೆ ಕೋಳಿ ರಕ್ತ ಮೇಕೆ ರಕ್ತ ಅಂತಿದ್ಯಲ್ಲೇ, ಒಳ್ಳೆ ಮಂತ್ರವಾದಿ ತರ. ಭದ್ರಾ,